ನಟ ವಿಜಯ್ ಅವರ ನೇತೃತ್ವದ ಟಿವಿಕೆ ಪಕ್ಷವು ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ವಿಜಯ್ ಸಿಎಂ ಆಗ್ತಾರಾ ಅಂತ ತುಂಬಾ ಗೊಂದಲಗಳು ಇತ್ತು. ವಿಜಯ್ ಅದಕ್ಕೆಲ್ಲ ಟಕ್ಕರ್ ಕೊಟ್ಟು ಈಗ ವಿಶ್ವಾಸ ಮತ ಸಾಬೀತುಪಡಿಸಿ 6 ತಿಂಗಳುಗಳ ಕಾಲ ಯಾವುದೇ ತೊಂದರೆ ಇಲ್ಲದೆ ತಾನೇ ಸಿಎಂ ಅಂತ ವಿಧಾನಸಭೆಯಲ್ಲಿ ಗುಡುಗಿದ್ದಾರೆ. ಮುಖ್ಯಮಂತ್ರಿ ವಿಜಯ್ ಅವರು ವಿಧಾನಸಭೆಯಲ್ಲಿ ಭರ್ಜರಿಯಾಗಿ ವಿಶ್ವಾಸ ಮತದಿಂದ ಗೆದ್ದಿದ್ದಾರೆ. ಸರಳ ಬಹುಮತಕ್ಕೆ 118 ಶಾಸಕರ ಬೆಂಬಲ ಬೇಕಾಗಿತ್ತು. ಆದರೆ ವಿಜಯ್ ಅವರು 144 ಶಾಸಕರ ಬೆಂಬಲ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಜಯ್ ಅವರ ಟಿವಿಕೆ ಪಕ್ಷದ 105 ಶಾಸಕರಲ್ಲದೆ ಕಾಂಗ್ರೆಸ್, ವಿಸಿಕೆ, ಎಡಪಕ್ಷಗಳು ಮತ್ತು ಎಐಡಿಎಂಕೆಯ 25 ಬಂಡಾಯ ಶಾಸಕರು ಬೆಂಬಲವನ್ನ ನೀಡಿದ್ದಾರೆ. ಜಯಲಲಿತಾ ಅವರ ಕಾಲದ ಹಳೆಯ ಪಕ್ಷವಾದ ಎಐಡಿಎಂಕೆ ಈಗ ಇಬ್ಬಾಗವಾಗಿದೆ. ಅದರ 47 ಶಾಸಕರಲ್ಲಿ 25 ಮಂದಿ ವಿಜಯ್ ಅವರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಇದು ಪಳನಿಸ್ವಾಮಿ ಅವರಿಗೆ ದೊಡ್ಡ ಹಿನ್ನಡೆಯಾಗಿದೆ. ವಿಜಯ್ ಅವರು ತಮ್ಮ ಗೆಲುವಿನ ಬಗ್ಗೆ ಭವಿಷ್ಯ ನುಡಿದಿದ್ದ ಜ್ಯೋತಿಷಿ ರಿಕಿ ರಾಘವ್ ಅವರನ್ನ ಮುಖ್ಯಮಂತ್ರಿಯ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ನೇಮಕವನ್ನ ಮಾಡಿದ್ದಾರೆ. ಈ ನಿರ್ಧಾರಕ್ಕೆ ಕಾಂಗ್ರೆಸ್ ಮತ್ತು ವಿಸಿಕೆ ನಾಯಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ವಿಜಯ್ ಅವರು ಚುನಾವಣೆಯ ಪೂರ್ವದಲ್ಲಿ ಘೋಷಿಸಿದ್ದ ಗ್ಯಾರಂಟಿಗಳನ್ನು ಜಾರಿಗೆ ತರಲು ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳ ಅವಶ್ಯಕತೆ ಇದೆ. ತಮಿಳುನಾಡಿನ ಬಜೆಟ್ನಲ್ಲಿ ಈ ಹಣವನ್ನು ಹೇಗೆ ಹೊಂದಿಸ್ತಾರೆ ಎಂಬುದು ದೊಡ್ಡ ಸವಾಲು ಕೂಡ ಆಗಿದೆ. ನಟ ವಿಜಯ್ ಕೊಟ್ಟ ಎಲ್ಲ ಗ್ಯಾರಂಟಿಗಳನ್ನು ಈಡೇರಿಸ್ತಾರೆ ಅಂತ ನಿಮಗೆ ಅನಿಸುತ್ತಾ? ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಈಗಲೇ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.